ಅದೇ ನನಗೆ ಆಶ್ಚರ್ಯ, ಇವಾಗ ರಾಜ್ಕುಮಾರ್ ವಿಷಯ ನೀವು ತೊಗೊಂಡ್ರಿ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿದರು. ಬಟ್ ಅವರು ಸಿನಿಮಾದಲ್ಲಿ ನಾವು ಒಂದು ಗಮನಿಸಿದ್ದೇನೆಂದರೆ, ಅವ್ರು ಯಾವುದು ಕೂಡ ಡೈರೆಕ್ಟರ್ನಾಗಲಿ ಹೀರೋನಾಗಲಿ ಬಿಟ್ಕೊಡ್ತಿರಲಿಲ್ಲ. ಅಂದರೆ ಅವ್ರನ್ನ ಜೊತೆ ಇಟ್ಕೊಂಡೇ ಓಡಾಡೋರು ಅವರು. ಸೊ ನಿಮ್ಮ ಸಿನಿಮಾ ರಿಲೀಸ್ ಆದಾಗಿಂದ ನಾನು ಅಬ್ಸರ್ವ್ ಮಾಡ್ತೀನಿ, ಕೆಲವು ಕ್ಲಿಪ್ಪಿಂಗ್ಸಲ್ಲಿ ನೀವು ಡೈರೆಕ್ಟರ್ನ ಬಿಟ್ಕೊಡಲ್ಲ, ಹೀರೋಗಳನ್ನ ಬಿಟ್ಕೊಡಲ್ಲ, ಹೀರೋಯಿನ್ ಬಿಟ್ಕೊಡಲ್ಲ. ಅವರ ಬಿಟ್ಕೊಡೋದಲ್ಲ, ಅದು ಇರೋ ಸತ್ಯ. ಈಗ ನಮ್ಮ ಟೀಮು ನಾನು ಸೆಟ್ಟಿಗೆ ಹೋಗದೆ ಸಿನಿಮಾ ಮುಗಿಸಿದ್ದಾರೆ ಅಂದರೆ ಅದು ನನ್ನ ಸಿನಿಮಾ ಅಲ್ಲ, ಅವ್ರ ಸಿನಿಮಾ. ಪ್ರತಿಯೊಬ್ಬರು ಕ್ಯಾಮ್ರಾಮನ್ ಇರ್ಬೋದು, ಮ್ಯೂಸಿಕ್ ಹುಡುಗರು ಇರ್ಬೋದು, ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಇದರಲ್ಲಿ. ಆಮೇಲೆ ನಮ್ಮ ಫೈಟ್ ಮಾಸ್ಟರ್ ಇರ್ಬೋದು, ಅವರು ಸಿನಿಮಾ ಯಶ್ ಮನೆದು ಅಂತ ಯಾರಾದರೂ ಮಾಡಿದರೆ ಓ ಬಿಡಪ್ಪ ಯಶು ಬಾಸ್ ಅಂತ ಮಾಡಿಕೊಟ್ಟವ್ರು ಎನ್ಬೋದು. ಆ ಥರ ಟೀಮ್ ಅಲ್ಲ ನಮ್ಮದು. ಯಶ್ ಗೊತ್ತೇ ಇಲ್ಲ ಅವ್ರು ಯಾರಿಗೂ. ನನಗೆ ಡೈರೆಕ್ಟ್ರಿಗೆ ಅವ್ರ ಡ್ಯಾಡಿ, ಯಶ್ ಅವ್ರ ಡ್ಯಾಡಿ, 3 ಜನಕ್ಕೆ ನಮ್ಮ ಬ್ಯಾನರ್ ಅಂತ ಗೊತ್ತಿರೋದು. ಸುಮ್ಮನೆ ಒಂದು ಕೆಲಸ ಮಾಡ್ತಿದ್ದೀವಿ, ಎಲ್ಲ ಅನುಕೂಲ ಕೊಟ್ಟಿದ್ದಾರೆ ಅಂತ ಮಾಡಿರೋದ್ರಿಂದ ನಾವು ಬಿಟ್ಕೊಡೋ ಮಾತೇ ಬರಲ್ವಲ್ಲ. ಬಟ್ ಯಾವಾಗಲೂ ಸಿನಿಮಾಗೆ ಬರೋರು ಇದಕ್ಕೆ ಹಾಕ್ಬೇಕು, ಅದಕ್ಕೆ ಹಾಕ್ಬೇಕು, ನೀವು ಯಾಕೆ ಇದಕ್ಕೆ ಬಂದ್ರಿ ಅಂತ ಕೇಳಿದ್ರಲ್ಲ, ಅದಕ್ಕೊಂದು ಪ್ರಶ್ನೆ ಹೇಳ್ತೀನಿ. ನನಗೆ ಯಾವಾಗಲೂ ಹೊಸ ಕಲಾವಿದ್ರಿಗೆ ಅಂದರೆ ಟ್ಯಾಲೆಂಟೆಡ್ಗೆ, ಸುಮ್ಮನೆ ಕಲಾವಿದರು ಅಂದರೆ ಇವತ್ತು ಬಂದು ನಾಳೆ ಯಾರೂ ಮಾಡೋಕ್ಕಾಗಲ್ಲ. ಆ ಟ್ಯಾಲೆಂಟೆಡ್ ರಂಗಾಯಣ ಅಲ್ಲಿ ಇಲ್ಲಿ ರಂಗಭೂಮಿ ಇಲ್ಲೆಲ್ಲ ಕೆಲಸ ಮಾಡಿರ್ತಾರಲ್ಲ, ಅಂಥವ್ರಿಗೊಂದು ಹೊಸೊಬ್ಬರಿಗೆ ಪ್ರತಿಯೊಬ್ಬರು ಕೊಡಬೇಕು ಅಂತ ನನ್ನ ಆಸೆ. ನಮ್ಮ ಚಿತ್ರರಂಗ ಏನಾದರೂ ಸಾಧನೆ ಮಾಡಬೇಕಂದ್ರೆ ನಮ್ಮಂಥವ್ರಿಗೆ ಯಶ್ ಬಂದ ಮೇಲೆ ಎಲ್ಲ ಚೆನ್ನಾಗಾದ, ಅವನು ಒಂದು ಇಂಡಸ್ಟ್ರಿಗೆ ಹೊಸೊಬ್ರಿಗೆ ಒಂದು ಟೀಮ್ ಹಾಕಿ. ಅಂದರೆ ಇಲ್ಲಿ ದುಡ್ಡು ಹಾಕೋದು ದೊಡ್ಡದಲ್ಲ, ನೋಡ್ಕೊಳ್ಳೋರು ಬೇಕು. ನಮ್ಮ ಟೀಮ್ ಭಾಳ ಚೆನ್ನಾಗಿ ನೋಡ್ಕೊಂಡು